ಒಂದು ಹೋರಾಟ ಇವತ್ತಿಂದು ಏನು ಅಂದರೆ ಒಂದು ವೆಟರ್ನರಿ ಆಫೀಸರ್ದಲ್ಲಿ ನಾವು 2 FIR ಮಾಡಿದ್ವಿ. ಅದನ್ನು CID ಕೊಟ್ಟಿದ್ದಾರೆ. CIDಯಿಂದ ನಮಗೇನಂತಂದರೆ ಒಂದು ಟೈಮ್ ಲಿಮಿಟ್ ಬೇಕಂತ ಹೇಳ್ಬಿಟ್ಟು ಈ ಒಂದು CBI ತನಿಖೆ ಕೊಡಿ ಅಂತೇಳಿ. ಯಾಕೆಂದರೆ ನಾವು ಲಾಸ್ಟ್ ಟೈಮ್ PSI ಸ್ಕ್ಯಾಮ್ ಎಲ್ಲ ಆದಾಗ ಅದರಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರೂ ಕಲ್ಪ್ರಿಂಟ್ ಸಿಗಲಿಲ್ಲ, ಅವ್ರಿಗೆ ಯಾರಿಗೂ ಶಿಕ್ಷೆ ಆಗಲಿಲ್ಲ. ಈ ಒಂದು PSI ಸ್ಕ್ಯಾಮ್ ಆದಮೇಲೆ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ತೊಗೊಂಬಂದರು. ಆ ಆ್ಯಕ್ಟಲ್ಲಿ 10 years ಜೈಲು, 10 crores ಪೆನಾಲ್ಟಿ ಇದೆ. ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ? ಇವತ್ತು ಫೋನ್ ಕಾಲ್ ಮಾಡಿ 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದರೆ ಆದರೆ ದುಡ್ಡು ಕೊಟ್ಟವ್ರಿಗೆ ಇವರು ಫೈನಲಿಸ್ಟ್ ಸೆಲೆಕ್ಟ್ ಆಗ್ತಿದ್ದಾರೆ. ಮತ್ತು ಡಿಗ್ರಿಯಲ್ಲಿ 4-5 ಸತಿ ಫೇಲ್ ಆಗಿರೋರಿಗೆ ಇವತ್ತು ವೆಟರ್ನರಿ ಆಫೀಸರಲ್ಲಿ ಟಾಪ್ 10 ಎಲ್ಲ GM ಕ್ಯಾಂಡಿಡೇಟು ಸೋಲ್ಡ್ ಔಟ್. ಅಂದರೆ 60, 70, 80 ಲಕ್ಷ. ಕ್ಯಾಟಗರಿ ಇರೋರಿಗೆ 30-40 ಲಕ್ಷ. ಈ ಥರ ಸ್ಕ್ಯಾಮ್ ಆಗ್ತಾಯಿದೆ KPSCಲಿ ವೆಟರ್ನರಿ ಆಫೀಸರಲ್ಲಿ. ಅದಾದಮೇಲೆ KS ನೋಟಿಫಿಕೇಷನಲ್ಲಿ ನಿನ್ನೆ ಕೂಡ ನಾವು FIR ಮಾಡಿ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ. ಯಾಕೆ FIR ಮಾಡಿ ಅಂತ ಹೇಳಿರಿ, ಪ್ರಿಲಿಮಿನರಿ ಎನ್ಕ್ವೈರಿ ನಾವು FIR ಮಾಡಿ ಅಂತ ಹೇಳ್ಬಿಟ್ಟು ಜುಲೈ 3ನೇ ತಾರೀಕು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ. ಅದು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಏನು ನಾವು KPSC ಚೇರ್ಮನ್ ಮೇಲೆ FIR ಮಾಡಿದ್ದೆ, ಅವ್ರ ಮಕ್ಕಳ ಮೇಲೆ FIR ಮಾಡಿದ್ದೆ. ಅದ್ರ ನಂತರ ಆ KPSC ಗವರ್ನರು KPSC ಚೇರ್ಮನ್ನ ಸಸ್ಪೆಂಡ್ ಮಾಡಿದ್ರು. ಅದರಲ್ಲಿ ಇನ್ನೂ 2 ಜನ ಮೆಂಬರ್ಸ್ ಮೇಲೆ ನಾವು FIR ಪ್ರಿಲಿಮಿನರಿ ಎನ್ಕ್ವೈರಿ ಅಂದರೆ ಭೋಜನ್ ನಾಯ್ಕು ಮತ್ತು ಶಾಂತಾ ಹೊಸ್ಮನಿ ಅಂತೇಳಿ ಈ ಒಂದು KPSC ಮೆಂಬರಲ್ಲಿ ಇಂಟರ್ವ್ಯೂ ಪ್ಯಾನಲಲ್ಲಿ ಮಮಿತಾ ಅನ್ನೋ ಕ್ಯಾಂಡಿಡೇಟು ಸೇಮ್ ಪ್ಯಾನಲ್ಲು ಶಾಂತಾ ಹೊಸ್ಮನಿಯವರು ಫೋನ್ ಕಾಲಲ್ಲಿ ಮಾತಾಡಿರೋಂಥದ್ದನ್ನು ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ದೆ. ಅದು ಕನ್ಫರ್ಮೇಷನ್ ಆಗಿದೆ. CDRಲ್ಲಿ ಕಾಲ್ ಡೀಟೇಲ್ ರೆಕಾರ್ಡಲ್ಲಿ ಕನ್ಫರ್ಮೇಷನ್ ಆಗಿದೆ. ಅದನ್ನು ಈ ಕೂಡಲೇ FIR ಮಾಡಿ ಅಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಿದ್ವಿ. FIR ಮಾಡಿ ಅವರಿಗೆ ಜೈಲು ಶಿಕ್ಷೆ ಆಗಬೇಕು. ಅವ್ರಿಗೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಬರೀ ಮೆಂಬರ್ಸ್ ಅಲ್ಲ, ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಇದನ್ನು CBI ತನಿಖೆ ಆಗಬೇಕು. ಬರೀ KS ವೆಟರ್ನರಿ ಆಫೀಸರ್ ಅಲ್ಲ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ದುಡ್ಡಿರೋಂಥವ್ರಿಗೆ WRD AEಯಲ್ಲಿ ಸ್ಕ್ಯಾಮ್ ಆಗಿದೆ, ಮತ್ತು BBMP AEಯಲ್ಲಿ ಸ್ಕ್ಯಾಮ್ ಆಗಿದೆ, ADLR ಸ್ಕ್ಯಾಮ್ ಆಗಿದೆ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗಿದೆ. ಇದನ್ನು CBI ತನಿಖೆ ಆಗಬೇಕು. ಯಾರು AE ಇದ್ದಾರೆ ಅಂಥವ್ರ ಮಕ್ಕಳೇ ಇವತ್ತು AE ಆಗ್ತಾಯಿದ್ದಾರೆ. ಯಾರಿವತ್ತು ಕಮಿಷನರ್ ಇದು IAS ಆಫೀಸರ್ ಇದ್ದಾರೆ, IPS ಆಫೀಸರ್ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, DYSP ಇದ್ದಾರೆ, ಅಂಥವ್ರ ಮಕ್ಕಳು ಇವತ್ತು AC ಆಗ್ತಿದ್ದಾರೆ, ತಹಸೀಲ್ದಾರ್ ಆಗ್ತಿದ್ದಾರೆ, DYSP ಆಗ್ತಿದ್ದಾರೆ. ಅಂದರೆ ಬಡವ್ರ ಮಕ್ಕಳು ಯಾರೂ ಸೆಲೆಕ್ಟ್ ಆಗ್ತಾಯಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು KPSCಯಿಂದ ಆಗೋಂಥ ಎಕ್ಸಾಮ್ ಆಗ್ತಿದೆ. ಅದನ್ನು CBI ತನಿಖೆ ಮಾಡಿ. CBI ತನಿಖೆ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಿ, ರಿಟ್ ಪಿಟಿಷನ್ನು. ಇದೇ ಶುಕ್ರವಾರ 7ನೇ ತಾರೀಕು ಕೋರ್ಟಲ್ಲಿ ಕೇಸ್ ಇದೆ. ಆಯಿತು, ಗೌರ್ಮೆಂಟಿಂದ ಅಡ್ವೈಸ್ ಮಾಡಿ CBI ತನಿಖೆ ಕೊಡಲಿ, ಲೆಟ್ ದೆಮ್ ಇನ್ವೆಸ್ಟಿಗೇಟ್ ಅಂತ. ಯಾರ್ಯಾರು ಕಲ್ಪ್ರಿಂಟ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಲಿ. ಸರ್ಕಾರ ಯಾಕೆ ಇಷ್ಟು ಡಿಲೇ ಮಾಡ್ತಾಯಿದ್ದಾರೆ? ಜಾತಿಗೊಂದು ಮೆಂಬರ್ಸ್ ತೊಗೊಂಬಂದು KPSCಯಲ್ಲಿ 16 ಜನ ಮೆಂಬರ್ಸ್ ಇದ್ದಾರೆ. ಅವ್ರಿಗೆ ಬೇಕಾದವರು 16 ಜನ, ಆಲ್ಮೋಸ್ಟ್ 14ರಿಂದ 15 ಜನ ಕರಪ್ಟ್ ಮೆಂಬರ್ ಇದ್ದಾರೆ. ಅವ್ರಿಗೆ ಏನು ಶಿಕ್ಷೆ ಕೊಡ್ತಿದ್ದೀರಾ? ಅವ್ರನ್ನ ಅಷ್ಟು ಜನನ ರಾಜೀನಾಮೆ ಕೊಡೋಕ್ಕೆ ಒತ್ತಾಯ ಮಾಡ್ತಿದ್ದೀವಿ ನಾವು ಇವತ್ತು. ಅಷ್ಟು ಜನ ರಾಜೀನಾಮೆ ಕೊಡಲಿ. ಯಾರು ಜೆನ್ಯೂನಲ್ಲಿ ಒಳ್ಳೆಯರು ಯಾರಿದ್ದಾರೆ, IAS IPS ಆಫೀಸರ್ ರಿಟೈರ್ಡು ಅಂಥವ್ರು KPSC ಮೆಂಬರ್ ಮಾಡಿ. ಯಾರು ರಿಟೈರ್ಡ್ ಜಡ್ಜಸ್ ಇದ್ದಾರೆ ಅಂಥವ್ರನ್ನ KPSC ಮೆಂಬರ್ಸ್ ಆಗಿ ಮಾಡಿ. ಇಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ ಹಗಲು ರಾತ್ರಿ. ಅವರಿಗೆ ನ್ಯಾಯ ಎಲ್ಲಿದೆ? ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಬಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋದಂತಾಗಿದೆ. ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡೋ ಹೋಟ್ಲಲ್ಲಿ, ಮತ್ತು ಓಲಾ ಊಬರು ಡ್ರೈವರಾಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಝೊಮೊಟೊ ಸ್ವಿಗ್ಗಿಯಲ್ಲಿ ಡ್ರೈವರಾಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಹೋಗ್ಬಿಟ್ಟು ಕಾಂಕ್ರೀಟ್ ಕೆಲಸ ಮಾಡೋಂಥ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ. ಇವತ್ತು ಗಾರೆ ಕೆಲಸ ಮಾಡೋಂಥ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ ಇವತ್ತು ಸರ್ಕಾರ. KPSC ನಂಬ್ಕೊಂಡ್ರೆ ಯಾವ ಎಕ್ಸಾಮ್ಸಲ್ಲೂ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಸಿಗ್ತಾನೆ ಇಲ್ಲ. ಇಂಡಿವಿಜುವಲ್ ಸ್ಕೋರ್ ಬಿಡಲ್ಲ, ಟೈಮಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ. ಆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು 500 ರೂಪಾಯಿ 750 ರೂಪಾಯಿ ಫೀಸ್ ಕಟ್ಟಬೇಕು. ಒಳ್ಳೆ ಫೆಸಿಲಿಟೀಸ್ ಇರಲ್ಲ. ರೂಮಲ್ಲಿ ಒಂದು ವಾಲ್ ಕ್ಲಾಕ್ ಇರಲ್ಲ, ಕುಡಿಯೋ ನೀರು ಫೆಸಿಲಿಟೀಸ್ ಇರಲ್ಲ, ಒಂದು ವಾಶ್ರೂಮ್ ಫೆಸಿಲಿಟೀಸ್ ಇರಲ್ಲ. ಆ ಪರಿಸ್ಥಿತಿಲಿ ಇವತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಒಂದು ರಿಸಲ್ಟ್ಸ್ ಬಿಡಬೇಕಾದ್ರೆ ವರ್ಷಾನುಗಟ್ಟಲೆ ತೊಗೊತಾರೆ. ಒಂದು ನೋಟಿಫಿಕೇಷನ್ ಮಾಡಬೇಕಾದ್ರೆ 3 ವರ್ಷ 5 ವರ್ಷ ತೊಗೊತಾರೆ. 5 ವರ್ಷ ಆದರೂ ಆ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಲ್ಲ. ಅಂದರೆ ಪ್ರತಿ ಹಂತದಲ್ಲೂ ಕರಪ್ಷನ್. ಯಾರು ಪ್ರಾಮಾಣಿಕ ಓದ್ತಾ ಇರೋಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದರಿಂದ ನಮಗೆ KPSCಯಲ್ಲಿ ಆಗಿರೋಂಥ ಪ್ರತಿಯೊಂದು ಎಕ್ಸಾಮ್ಸನ್ನು CBI ತನಿಖೆ ಮಾಡಿ. ನಿಮ್ಮ KPSC ಯಾವುದೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಬೇಡ.
KA ಕೊಡಿ, ಇಲ್ಲಾಂದರೆ ಬೇಡ UPSC ಕೊಡಿ. ಅಟ್ಲೀಸ್ಟು ಒಂದು 90% ಆದ್ರೂ ಜೆನ್ಯೂನ್ ಕ್ಯಾಂಡಿಡೇಟ್ ಸಿಗ್ತಾರೆ. ಇಲ್ಲಿ ಹೆಂಗಾಗಿದೆ ಅಂತಂದರೆ 90% ಕರಪ್ಷನ್ನು, 10% ಜೆನ್ಯೂನು. 10% ಇಟ್ಕೊಂಡು ಇವರು ಬೇಗ ರಿಸಲ್ಟ್ಸ್ ಬಿಡಿಸೋದು ಓಡಾಡಿಸ್ತಾರೆ. 10% ಇಲ್ಲಿರೋ ಬಡವರನ್ನ ಸೆಲೆಕ್ಟ್ ಮಾಡಿಸಿ ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ತಾರೆ. ಕಂಡೀಷ್ನಲ್ ಆರ್ಡರ್ ಕಾಪಿ ಯಾಕೆ ಕೊಡ್ತೀರಾ? ಯಾಕೆಂದರೆ ಒಂದು ಸತಿ ಅಪಾಯಿಂಟ್ ಆಗಿಬಿಟ್ರೆ ಇವರು ಗೌರ್ಮೆಂಟ್ ಸ್ಯಾಲ್ರಿ ಒಂದು ಸತಿ ಅವ್ರ ಅಕೌಂಟಿಗೆ ಹೋಯ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಲಸದಿಂದ ಕಿತ್ತಾಗೋಕ್ಕಾಗಲ್ಲ. ಹಾಗಾಗಿ ಇವ್ರನ್ನ ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಡೋದು, ಈ ಒಂದು 10% ಯಾರು ಜೆನ್ಯೂನಾಗಿ ಸೆಲೆಕ್ಟ್ ಆಗಿರ್ತಾರೆ ಅವ್ರನ್ನ ಮುಂದೆ ಇಟ್ಕೊಂಡು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿಸೋಂಥ ಕೆಲಸ KPSC ಮೆಂಬರ್ಸ್ ಮಾಡ್ತಿದ್ದಾರೆ, ಅಲ್ಲಿರೋಂಥ ಅಧ್ಯಕ್ಷರು ಮಾಡ್ತಿದ್ದಾರೆ, ಅಧಿಕಾರಿಗಳು ಮಾಡ್ತಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಮಾಡ್ತಿದ್ದಾರೆ, ಮಿನಿಸ್ಟ್ರ್ ಹತ್ರ ಹೋಗ್ತಿದ್ದಾರೆ. ಇವತ್ತು ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಡ್ಸೋದಕ್ಕೂ ಇವತ್ತು ಮಿನಿಸ್ಟರ್ಗೆ 50 ಲಕ್ಷ 60 ಲಕ್ಷ ದುಡ್ಡು ಕೊಡ್ತಾ ಇದ್ದಾರಂತೆ. ಈ ರೀತಿ ನಮಗೆ ಆರೋಪ ಬರ್ತಾ ಇದೆ. ಅಂದರೆ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ, ವಿದ್ಯಾರ್ಥಿಗಳು ಯಾರ ಹತ್ರ ಎಷ್ಟು ದುಡ್ಡು ಸಿಕ್ಕಿದ್ರೂ ದುಡ್ಡು ಇಸ್ಕೊಂಡು ಕೆಲಸ ಕೊಡೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಇದನ್ನು ಸರ್ಕಾರ ಇಲ್ಲಿ ನಿಲ್ಲಿಸಿ KPSCಯಲ್ಲಿ ಆಗ್ತಿರೋಂಥ ಅಕ್ರಮಗಳನ್ನು CBI ತನಿಖೆ ಕೊಡೋ ತನಕ ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ ಸರ್. ನನ್ನ ಹೆಸರು ಕಾಂತಕುಮಾರ್ ಅಂತೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ.